ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವಾಗ ಟೈಮ್ ನೋಡಿ 2:21 ಆಗಿದೆ. ಸೊ ಆಫ್ಟರ್ ಲಾಂಗ್ ಟೈಮ್ ವಿಡಿಯೋ ಮಾಡ್ತಿದ್ದೀನಿ. ಇವತ್ತೇನಂತ ಹೇಳಿದ್ರೆ ನಾವು ಮತ್ತು ನಮ್ಮದು ಟೀಮ್ ಆಫೀಸಲ್ಲಿರೋ ಎಲ್ಲರೂ ಸಹ ನಂದಿ ಹಿಲ್ಸಿಗೆ ಹೋಗ್ತಿದ್ದೀವಿ. ಸೊ ಅದಕ್ಕೆ ಒಂದು ವ್ಲಾಗ್ ಮಾಡಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ದಿಸ್ ಈಸ್ ಔಟ್ಫಿಟ್ ಆಫ್ ದ ಡೇ. ಎಲ್ಲರೂ ಕೆಳಗಡೆ ಹೋಗಿದ್ದಾರೆ ಪಾರ್ಕಿಂಗ್ ಏರಿಯಾದಲ್ಲಿ. ನಾನೊಬ್ಳೆ ಇಲ್ಲಿದ್ದೀನಿ. ಸೊ ಈಗ ಹೋಗ್ಬೇಕು. ಆನ್ ದ ವೇ ಮಾಲ್ ಆಫ್ ಏಷ್ಯಾಗೆ ಆಲ್ರೆಡಿ ಕ್ರಿಸ್ಮಸ್ ಡೆಕೋರ್ ಮಾಡಿದ್ದಾರೆ. ನಾವು ಮತ್ತೆ ನಮ್ಮ ಕೊಲೀಗ್ಸ್ ಎಲ್ಲ ಜೊತೆಗೆ ಹೋಗ್ತಿದ್ದೀವಿ. ಸೊ ಆಲ್ಮೋಸ್ಟ್ ರೀಚ್ ಆದ್ವಿ. ಈಗ ಹಿಲ್ ಏರಿಯಾದಲ್ಲಿ ಇದ್ದೀವಿ. ಒಂದು 8 ಕಿಲೋಮೀಟರ್ಸ್ ದೂರದಲ್ಲಿ ಇದ್ದೀವಿ. ಸಿಗ್ಲಿ ಅಂತ ಇವಳು ನಂದಿ ಹಿಲ್ಸ್ಗೆ ಫಸ್ಟ್ ಟೈಮ್ ಬರ್ತಿದ್ದಾಳೆ. ಏನ್ ಗೊತ್ತಾ ಇವಳು ತುಂಬಾ ತಿಂಡಿಪೋತೆ. ಗಾಡಿಯಲ್ಲೂ ತಿಂತಿರ್ತಾಳೆ, ಆಫೀಸಲ್ಲೂ ತಿಂತಿರ್ತಾಳೆ, ಇದರಲ್ಲಿ ಅದು ಊಟದಲ್ಲಿ ಸ್ವಲ್ಪ ತಿಂತಿರ್ತಾಳ. ಹಂಗೇನಿಲ್ಲ, ಚೂರೇ ತಿಂತಿರ್ತಾಳ. ಅದಕ್ಕೇನಿಲ್ಲ, ಇಲ್ಲ ಚೂರೇ ಇಷ್ಟೇ. ಒಂದ್ಸತಿಗೆ ಇಷ್ಟೇ ತಿಂತಾರ ಅಷ್ಟೇ. ಇವಾಗ ವೆಹಿಕಲ್ಸ್ ಅಲ್ಲೂ ಹಂಗೆ ಕಂಟಿನ್ಯೂ ಕಡ್ಲೆಪುರಿ, ಚಿಪ್ಸ್ ಹಂಗೆ ಒಂದಾದ್ಮೇಲೆ ಒಂದ್ ಬೇಕು ಅವಳಿಗೆ. ಕಿಟ್ಕೆಟ್ ಅವಳ ದೇಹ ಮಾತ್ರ ಚಿಕ್ಕದು, ತಲೆ ಬುದ್ಧಿ ಅಂತೂ ಸ್ವಲ್ಪ ಇಲ್ಲ. ಆಕ್ಚುಲಿ ಇವಾಗ ಅದು ಏನೇನ್ ಗೊತ್ತಾ, ಇದ್ ಮೈಕ್ ಕೊಟ್ವಿ ಮಾತಾಡಂತಂದ. ಅವಳು ಚಾಕ್ಲೇಟ್ ಅಂತ ತಿಂತಾ ಇದ್ಲು. ಆಮೇಲೆ ನಾವು ಇಲ್ಲ ಮೈಕ್ ಅಂತ ಅಂದ್ಮೇಲೆ ಅವಳು ಹೌದಾ ಸಾರಿ ಗೈಸ್ ಅಂತ ಅಂದ್ಲು. ನೋಡಿ, ಇಲ್ಲಿ ದಿವ್ಯಾ ಇದ್ದಾಳೆ, ಶ್ರೀ ಇದಾನೆ, ಶಿಗ್ಲಿ ಇದ್ದಾಳೆ. ನಮಸ್ತೆ. ಏನಾರು ಹೇಳಿ. ಹೇಳ. ನಾವು ಬಾಗಲಕೋಟೆಯಿಂದ ಇವಾಗ ನಂದಿ ಹಿಲ್ಸ್ಗೆ ಬಂದಿದ್ದೀವಿ. ಎಂತ ಗೊತ್ತುಂಟ ಫ್ರೆಂಡ್ಸ್, ಇವತ್ತು ನಾವು ನಂದಿ ಹಿಲ್ಸಿಗೆ ಹೋಗ್ತಾ ಉಂಟು. ದಾರಿಲಿ ಸ್ವಲ್ಪ ಟೀ ಕುಡಿಯೋಣ ಅಂತ ನಿಲ್ಸಿದ್ವಿ. ಆ ಟೈಮಲ್ಲಿ ನಮ್ ಬ್ಲಾಗರ್ ದಿವ್ಯಾ ಅವರು ಬಂದು ಒಂದ್ ಬ್ಲಾಗ್ ಮಾಡೋಣ ಅಂದ್ರು. ಅದಕ್ಕೆ ಮಾಡ್ತಿದ್ವಿ. ಅದು ಸ್ನಾನ ಮಾಡ್ತಿದ್ದಾಳೆ, ದಿವ್ಯಾ ಅಲ್ಲ. ದಿವ್ಯಾ ಇಸ್ ಬಿಸಿ. This is my friend Tulsi and our TL and my friends. ಈಗ ಸ್ಟೆಪ್ಸ್ ಪಾರ್ಟ್ ಸ್ಟಾರ್ಟ್ ಆಗುತ್ತೆ. ಈ ಕಡೆ ವ್ಯೂ ತುಂಬಾ ಚೆನ್ನಾಗಿದೆ. ನಂಗಂತೂ ಇಷ್ಟ ಆಯ್ತು ಈ ವ್ಯೂ. ತುಂಬಾ ಬಿಗ್ ಟ್ರೀ ನೋಡಕ್ ಸಿಗತ್ತೆ. ಫೈನಲಿ ವ್ಯೂ ಪಾಯಿಂಟ್ ರೀಚ್ ಆದ್ವಿ. ಸೊ ಮಹೇಂದ್ರ, ನಂದಿ ಹಿಲ್ಸ್ ಬಗ್ಗೆ ಏನಾದ್ರು ಹೇಳಿ. ಹೇಗಾಯ್ತು? ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತು. ನಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಫುಲ್ ಜಾಲಿ ಆಗಿತ್ತು, ಎಂಜಾಯ್ಮೆಂಟ್. ನೆಕ್ಸ್ಟ್ ಟೈಮ್ ಇನ್ನೂ ಮಾಡ್ಬೇಕು, ಇನ್ನ ಈ ತರ ಫ್ರೆಂಡ್ಸ್ ಜೊತೆ ಔಟಿಂಗ್ ಹೋಗ್ಬೇಕು ಅನ್ನೋದು ನನಗೆ ಇಷ್ಟ. ಹೇಗಾಯ್ತು? ಆಫೀಸ್ ಜೊತೆ ಬಂದಿದ್ದು ಫಸ್ಟ್ ಟೈಮ್, ಸೊ ಇಟ್ ವಾಸ್ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ತುಂಬಾ ಇಷ್ಟ ಆಯ್ತು. ನಂದಿ ಹಿಲ್ಸ್ಗೆ ಫಾಗ್ ಇರುತ್ತೆ ಅಂತ ಬಂದ್ವಿ, ಬಟ್ ಫಾಗ್ ಇಲ್ಲ, ಅದೊಂದೇ ಬೇಜಾರು. ಇನ್ನು ಮಿಕ್ಕಿದಲ್ಲಿ ಓಕೆ, ರೈಡಿಂಗ್ ಓಕೆ, ಗುಡ್. I have visited multiple times, but the thing is, like, it's the first time I'm visiting with my team. Okay, I feel it's a great ride where I have enjoyed and it's a nice place. But our bad luck is like only the fog has been covered completely the sunrise. Okay, so we have enjoyed the trip, and next we are going for Adi Yoga, and still we are going to see the more fun there. Thank you so much. ಆಕ್ಚುಲಿ ನಾನು ಡೈರೆಕ್ಟ್ ಆಗಿ ರೆಸಾರ್ಟ್ ಇಂದ ಬಂದಿರೋದು. 2 ದಿವಸದಿಂದ ನಿದ್ದೆನೇ ಮಾಡಿಲ್ಲ, ಅಲ್ಲಿ ಏನು ಎಂಜಾಯ್ ಮಾಡಿಲ್ಲ. ಫುಲ್ಲು ತರ ಫುಲ್ಲು ಕವರ್ ಆಗ್ಬಿಟ್ಟಿದೆ, ಬ್ರಿಡ್ಜ್ ಅಲ್ಲಿ ಕವರ್ ಆಗೋ ತರ ಕವರ್ ಆಗ್ಬಿಟ್ಟಿದೆ. ಟೈಗರ್ ಡ್ರೆಸ್ ಹಾಕೊಂಡ್ ಬಂದಿದ್ರಲ್ಲ? ಹೌದು, ಇಲ್ಲೇ ಇದೆ ಟೈಗರ್ ಡ್ರೆಸ್. ಟೈಗರ್ ಒಳಗಡೆ ಇದ್ದಾರೆ. ಟೈಗರ್ ಅದು ಎದ್ದೊಳ್ತಿಲ್ಲ, ಅದು ಬ್ರಿಡ್ಜ್ ಅಲ್ಲಿ ಫ್ರೀಸ್ ಆಗ್ಬಿಟ್ಟಿದೆ. ಸೊ ಅದಕ್ಕೆ ನೆಕ್ಸ್ಟ್ ಟೈಮ್ ಬಂದಾಗ ಅದು ಟೈಗರ್ ಎದ್ದು ಬರುತ್ತೆ. ಏನು ಇಲ್ಲ ನಂದಿ ಹಿಲ್ಸ್ಗೆ, ಅದಕ್ಕೂ ಬರಕ್ ಹೋಗ್ಬೇಡ್ರಿ, ಉಪಯೋಗ ಇಲ್ಲ. ಸುಮ್ನೆ ಖಾಲಿ ಪಾಲ್ತು ಸುಮ್ನೆ ಯಾವಾಗ ಯೂಟ್ಯೂಬ್ ವಿಡಿಯೋ ನೋಡ್ರಿ ಸಾಕು, ಬರಕ್ ಹೋಗ್ರಿ ಸುಮ್ನೆ ವೇಸ್ಟ್. ದಟ್ಸ್ ಆಲ್ ಯುವರ್ ಆನರ್. నైస్ ఎక్స్పీరియన్స్, నైస్ వ్యూ. రాజు, ఎట్లుంది నంది హిల్స్? ಆಕ್ಚುಲಿ ಟ್ರಿಪ್ ತುಂಬಾ ಚೆನ್ನಾಗಿತ್ತು, ನಿಮ್ ಜೊತೆ ಎಂಜಾಯ್ ಮಾಡಿದ್ದು. ಆಕ್ಚುಲಿ ಟೀಮ್ ಜೊತೆ ಎಂಜಾಯ್ ಮಾಡಿದ್ದು ಚೆನ್ನಾಗಿತ್ತು. ಫೈನಲಿ ಈಗ ನಮ್ದು ಮೇನ್ ಪರ್ಸನ್ ಶಿಗ್ಲಿ ಅವರು ಹೇಗಾಗಿದೆ ಅಂತ ಎಕ್ಸ್ಪೀರಿಯನ್ಸ್ ಹೇಳ್ತಿದ್ದಾರೆ. ಹೇಳಿ ಶಿಗ್ಲಿ.
ನನ್ನ ಭಾಷೆದಾಗ ಹೇಳಕ್ಕೆ ನಾನು ಎಲ್ಲರೂ ಇಲ್ಲಿಗೆ ಬರ್ರಿ, ಚಲೋ ಐತಿ. ಆದ್ರೆ ಫಾಗ್ ಇರ್ಲಿಲ್ಲ ಜಾಸ್ತಿ, ಫಾಗ್ ಜಾಸ್ತಿ ಇದ್ದಾಗ ಬರ್ರಿ. ನಾವಿವಾಗ ನಂದಿ ಹಿಲ್ಸ್ ವಿಸಿಟ್ ಮಾಡಿ ಆಯಿತು. ಸೊ ಇಲ್ಲೆಲ್ಲ ಫೋಟೋಸ್ ವಿಡಿಯೋಸ್ ಎಲ್ಲ ತೆಗ್ದಾಯ್ತು. ಸೊ ನಾವಿವಾಗ ಈಶಾ ಫೌಂಡೇಶನ್ ಸೈಡ್ ಹೋಗ್ತಿದ್ದೀವಿ. ಇವತ್ತು ಫುಲ್ ಚಿಲ್ ಡೇ. ಜಸ್ಟ್ ಏನಿಲ್ಲ, ಜಸ್ಟ್ ಇಲ್ಲೆಲ್ಲ ಬಂದು ಮೆಡಿಟೇಟ್ ಮಾಡೋದು, ಸುಮ್ಮನೆ ಕುತ್ಕೊಳ್ಳೋದು, ಫೋಟೋ ತೆಗಿಯೋದು. ಸೊ ನಮ್ದೀಗ ಆಫೀಸಿನವರಿಬ್ರು ವೇಣುಗೋಪಾಲ್ ಮತ್ತು ಮಹೇಂದ್ರ ಅವರು ಇದನ್ನು ತೆರೆಸ್ತಿದ್ದಾರೆ. ಏನು ಗೊತ್ತಾ ಗೈಸ್, ನಾನು ಇಲ್ಲಿ ಸುಮ್ಮನೆ ಕೂತ್ಕೊಂಡಿದ್ದೀನಿ, ಏನೂ ಮಾಡ್ತಿಲ್ಲ. ನಂದು ಫ್ರೆಂಡ್ಸ್ ಮತ್ತು ಕೊಲೀಗ್ಸ್ ಎಲ್ಲ ಹೋಗ್ಬಿಟ್ಟು ಫೋಟೋಸ್ ವೀಡಿಯೋಸ್ ತೊಗೊಳ್ತಿದ್ದಾರೆ. ನನಗೇನು ಇಷ್ಟ ಆಗಲ್ಲ, ಲೈಕ್ ಅಂತ ಹೇಳಿದ್ರೆ ಫೋಟೋಸ್ ತೊಗೊಳ್ಳೋದು, ವೀಡಿಯೋಸ್ ತೊಗೊಳ್ಳೋದು ಎಲ್ಲಾದರೂ ಹೋದರೆ ಅಂತ. ಜಸ್ಟ್ ನಾನು ವ್ಲಾಗಿಂಗಿಗೋಸ್ಕರ ವೀಡಿಯೋ ಶೂಟ್ ಮಾಡ್ತೀನಿ ಬಿಟ್ಟರೆ, ಎಲ್ಲ ಸೈಡೋದಲ್ಲಿ ಕೆಲವರೆಲ್ಲ ಇರ್ತಾರೆ 50 to 60, 70, 80 ಫೋಟೋಸ್ ಕ್ಲಿಕ್ ಮಾಡ್ತಾರೆ. ಸೊ ನಂಗೆ ಒಂದಿದ್ರೆ ಸಾಕಾಗತ್ತೆ. ಆ್ಯಕ್ಚುಲಿ ಇದರಲ್ಲಿ ವಿಡಿಯೋದಲ್ಲಿ ಬೇರೆ ನಾನೇನೋ ವಾಯ್ಸ್ ರೆಕಾರ್ಡ್ ಮಾಡಿದ್ದೆ, ಬಟ್ ಅದು ಕೇಳಲಿಲ್ಲ ಕರೆಕ್ಟಾಗಿ. ನೇಚರ್ ತುಂಬ ಚೆನ್ನಾಗಿತ್ತು, ಫುಲ್ ಗ್ರೀನರಿ, ಫುಲ್ಲು ಸರೌಂಡಿಂಗ್ಸ್, ಫುಲ್ ಬೆಟ್ಟ. ನನಗಂತೂ ತುಂಬ ಇಷ್ಟ ಆಯಿತು. ನಂಗೆ ವೀಡಿಯೋಸ್ ಫೋಟೋಸ್ ತೆಗಿಯೋಕ್ಕಿಂತ ಜಾಸ್ತಿ ನಂಗೆ ಆ ಪ್ಲೇಸನ್ನು ನೋಡಬೇಕು, ನೇಚರ್ನ ನೋಡಬೇಕು, ಅದನ್ನು ಎಂಜಾಯ್ ಮಾಡಬೇಕು ಕೂತ್ಕೊಂಡು ಅಂತ ಅನಿಸ್ತು. ಸೊ ನಾನು ಅದಕ್ಕೆ ಕೂತ್ಕೊಂಡು ಸುಮ್ಮನೆ ನೋಡ್ತಿದ್ದೆ. ಇವತ್ತಿನ ವಿಡಿಯೋ ಇಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್.